ನಮಸ್ಕಾರ. ಉಡುಪಿ ಜಿಲ್ಲೆಯ ಸಾಸ್ಥಾನದಲ್ಲಿರುವಂಥ ಲಕ್ಷ್ಮೀನಾರಾಯಣರಾವ್ ಹಿರಿಯರು ಮತ್ತು ತಿರುಪತಿ ವೆಂಕಟರಮಣನ ತುಂಬ ಆತ್ಮೀಯ ಭಕ್ತರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಒಬ್ಬ ಧಾರ್ಮಿಕ ಪುರುಷರಾಗಿರುವಂಥ ವೆಂಕಟರಾವ್ ಅವರು ಕಳೆದ 16 ವರ್ಷದಿಂದ ಅವರೇ ಕಡಚಿ ಹಾಕಿಕೊಂಡು ಮೊದಲಿಗೆ 20 ಜನ ಇರ್ಬೋದು, 10 ಜನ ಇರ್ಬೋದು ಅಂಥ ತಂಡಗಳನ್ನು ಪಾದಯಾತ್ರೆಯ ಮುಖಾಂತರ 800 ಕಿಲೋಮೀಟರ್ ದೂರದಲ್ಲಿರುವಂಥ ತಿರುಪತಿಯನ್ನು ಎಲ್ಲ ಭಕ್ತಾದಿಗಳನ್ನು ಒಂದಾಗಿ ಕರ್ಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಶ್ರೀಯುತರು ಮಾಡ್ತಾ ಇದ್ದಾರೆ. ಇವತ್ತು ಈ ದಿನ ಬೆಳಗ್ಗೆ ಸಾಸ್ಥಾನದಿಂದ ಅವರ ಕ್ಷೇತ್ರದಿಂದ ಹೊರಡ್ಕೊಂಡು ಹೋಗುವಂಥದ್ದು ಸನ್ನಿವೇಶ. ಈ ಸನ್ನಿವೇಶದಲ್ಲಿ ಉಡುಪಿ ಈಗ ಮಧ್ಯಾಹ್ನ ಉಡುಪಿ ಕೃಷ್ಣ ಮಠ ಆಗಿ ಇವತ್ತು HMC ಹಿರಿಯಡ್ಕ ದೇವಸ್ಥಾನದಲ್ಲಿ ರಾತ್ರಿ ತಂಗುವಂಥದ್ದು ವ್ಯವಸ್ಥೆ ಇದೆ. ದಿನನಿತ್ಯ 50 ಕಿಲೋಮೀಟ್ರ್ 50-60 ಕಿಲೋಮೀಟ್ರ್ ಆ ರೇಂಜಲ್ಲಿ ಹೋಗುವಂಥದ್ದು. ಒಟ್ಟು 800 ಕಿಲೋಮೀಟ್ರ್ 16 ದಿನಗಳ 16 ದಿನ ಅಲ್ಲಿಗೆ ಆಗುವಂಥದ್ದು. ಅಷ್ಟಮಿಯ ದಿವಸ ಅಲ್ಲಿ ಮುಕ್ತಾಯ ಆಗುವಂಥದ್ದು ಅಂತ ಯೋಚನೆ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಅವರೇ ಖರ್ಚು ಹಾಕಿಕೊಂಡು ಎಲ್ಲ ಭಕ್ತಾಧಿಕಾರಿಗಳನ್ನು ಅವರೇ ಖರ್ಚು ಹಾಕಿಕೊಂಡು ಅಲ್ಲಿ ಕರ್ಕೊಂಡು ಹೋಗುವಂಥ ಒಂದು ಒಳ್ಳೆಯ ಒಂದು ಧಾರ್ಮಿಕ ಯಾತ್ರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆದ್ದರಿಂದ ಪಾದಯಾತ್ರೆ. ಆದ್ದರಿಂದ ಇವರಿಗೆ ಒಂದು ಯೋಚನೆ ಮಾಡೋದೇನೆಂದರೆ ನಮ್ಮ ಲಕ್ಷ್ಮೀನಾರಾಯಣರಾವ್ ಮತ್ತು ಅವರ ತಂಡಕ್ಕೆ ಸುಖವಾದಂಥ ಪ್ರಯಾಣ ಆಗಲಿ, ಏನೂ ದಾರಿಯ ಮಧ್ಯದಲ್ಲಿ ವ್ಯತ್ಯಾಸ ಆಗದೆ, ಆರೋಗ್ಯ ಇರ್ಬೋದು, ಬೇರೆ ಬೇರೆ ಘಟನೆಗಳಾಗದೆ ಒಳ್ಳೆಯ ರೀತಿಯಲ್ಲಿ ತಿರುಪತಿಯ ದರ್ಶನ ಆಗಲಿ ವೆಂಕಟರಮಣನನ್ನು. ಮತ್ತು ಜೀವನ ಪೂರ್ತಿ ಅವರು ಏನು ದೇಶ ಧರ್ಮಕ್ಕೋಸ್ಕರ ಈ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಅವರಿಗೆ ಫಲ ಸಿಗಲಿ ಅಂತ ಹೇಳ್ತಾ ಅವರಿಗೆ ಸುಖ, ಸಂತೋಷ, ನೆಮ್ಮದಿ, ಐಶ್ವರ್ಯ, ಆರೋಗ್ಯ ಸಿಗಲಿ ಅನ್ನುವ ದೃಷ್ಟಿಯಿಂದ ಇವತ್ತು ನಮಗೂ ಒಂದು ಭಾಗ್ಯ ಏನು ಕೇಳಿದರೆ, ಈ ಬ್ರಹ್ಮಾವರ ಪರಿಸರದಲ್ಲಿ ನಾವು ಅವರಿಗೆ ಬೇಕಾಗಿರುವಂಥ ಯಾರು ಕಾಲ್ನಡಿಗೆಯಲ್ಲಿ ಹೋಗ್ತಾ ಇದ್ದಾರೆ ಅವರಿಗೆ ಬೇಕಾಗಿರುವಂಥ ಆ್ಯಪಲ್ ಇರ್ಬೋದು, ಅಥವಾ ಜ್ಯೂಸ್ ಇರ್ಬೋದು, ನೀರು ಇರ್ಬೋದು, ಬಾಳೆಯನ್ನು ಕೊಡುವಂಥ ಒಂದು ಭಾಗ್ಯ ನಮಗೆ ಸಿಕ್ಕಿದೆ. ನಮ್ಮಲ್ಲಿ ಅನೇಕ ಜನ ಸಹಕರಿಸಿಕೊಂಡು ಅದನ್ನು ಮಾಡುವಂಥದ್ದು. ಪಂಪೇಶ್ ಇರ್ಬೋದು ಅಥವಾ ಪ್ರಭು ಇರ್ಬೋದು, ಈ ಕಡೆ ನಮ್ಮ ಚಂದ್ರಚಿತ್ರ ಇರ್ಬೋದು, ಇವರೆಲ್ಲ ಜೊತೆ ಸೇರಿಕೊಂಡು ನಾವು ಇದನ್ನು ಕೊಡುವಂಥದ್ದನ್ನು ಮಾಡಿದ್ದೇವೆ. ಎಲ್ರಿಗೂ ಒಳಿತಾಗಲಿ. ಇವ್ರದ್ದು ಯಾತ್ರೆ ಇನ್ನಷ್ಟು ದಿನ ಸಾಗಲಿ, ಇನ್ನೂ ಅವರ ಇಚ್ಛೆಯಂತೆ ಇನ್ನಷ್ಟು ದಿನ ಹೋಗುವುದಾದರೆ ನಮಗೂ ಹೋಗುವಂಥ ಭಾಗ್ಯ ಸಿಗಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ.